ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅವರು ಯಾವುದೇ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರು, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಹೇಳಿದ್ರು ಪಕ್ಷದ ಸಿಪಾಯಿಯಾಗಿ ನಾವೆಲ್ಲ ಕುಟುಂಬಸ್ಥರು ದುಡಿತೀವಿ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಲ್ಲ, ನಮ್ಮ ತಿಮ್ಮಾಪುರ ಸಾಹೇಬರು, ನಮ್ಮ ಕಾರ್ಯಕರ್ತರು, ನಮ್ಮ ತಂದೆಯವರ ಅಭಿಮಾನಿಗಳು ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ ನಾವು ನಮ್ಮ ತಂದೆ ಮಕ್ಕಳಾದವರಂತೂ ಎಲ್ಲರೂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ. ನಮ್ಮ ತಂದೆಯವರು ಏನೋ ಒಂದು ಒಳ್ಳೆಯ ಮಾರ್ಗದರ್ಶನ ಇತ್ತಲ್ಲ, ಆ ಮಾರ್ಗದರ್ಶನದೇ ನಾವು ನಡ್ಕೊಂಡು ಹೋಗ್ತೀವಿ ಅಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ಒಂದು ಇದರಿಂದ ನಮ್ಮ ತಂದೆಯವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಮ್ಮ ತಂದೆಯವರ ಸೀಟನ್ನು ತುಂಬಿಸ್ತೀವಿ. ಕಾರ್ಯಕರ್ತರು ಎಲ್ಲರೂ ಹೇಗೆ ದುಡಿತಾರೋ ಅವ್ರ ಜೊತೆ ನಾವು ಕಾರ್ಯಕರ್ತರಾಗಿ ಅವರು ಯಾವುದೇ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರು, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಹೇಳಿದ್ರು ಪಕ್ಷದ ಸಿಪಾಯಿಯಾಗಿ ನಾವೆಲ್ಲ ಕುಟುಂಬಸ್ಥರು ದುಡಿತೀವಿ ಅಂಥೇಳಿ ತಮ್ಮ ಮುಖಾಂತರ ಹೇಳ್ತೀನಿ. ನಮಸ್ಕಾರ. ಸಿಕ್ಕಾಪಟ್ಟಿ ಲಾಸ್ ಭಾಳ ಆಗಿದೆ. ಎಷ್ಟು ಖರ್ಚು ಮಾಡಿರ್ತೀರಿ? ಎಕರೆಗೆ ಏನಿಲ್ಲ ಅಂತ ಒಂದು 30,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇದು ಆಳಿಂದದು ಆಳಿಂದ ಎಲ್ಲ ಹಿಡಿದು ಒಂದು 30-35,000 ರೂಪಾಯಿ ರೀ. ಏನಾಗ್ಯಾವ್ರಿ ಈಗ ಪೂರ ಹಣ್ಣು? ಇವು ಅಣಿಕಲ್ ಬಡದೆಲ್ಲ ನೆಲಕ್ಕೆ ಬಿದ್ದಾವ್ರಿ. ಸಿಕ್ಕಾಪಟ್ಟಿ ಬಿದ್ದಿದ್ದು ಮತ್ತೆಲ್ಲ ಇದನ್ನ ಮಾಡೀವಿ. ಈಗ ಅಣಿಕಲ್ ಗಿಡದಾಗ ಬಿದ್ದದಕ್ಕೂ ಕೂಡ ಅದು ಕಪ್ ಕಲ್ಲು ಅದ ಕಾಯಿ ಬಡಿತಂದ್ರೆ ಅದು ಬಡದಲ್ಲಿನ ಕಪ್ ಕಲಿ ಆಗಿಬಿಡ್ದೈತೆ ಅದು ಹಣ್ಣು ಆಗುವಾಗ. ಹಿಂಗಾಗಿ ಅದು ರಿಜೆಕ್ಟ್ ಅದು ಟೋಟಲಿ ಲಾಸ್ ಅಂತ. 10 ಎಕರೆ ಒಳಗೆ ಒಂದು 50% ಲಾಸ್ ಅಂದಂಗೆ. ಜಿಗಿ ರೋಗ ಬರ್ತಾವ್ರಿ, ಮತ್ತು ಕೀಡಿ ಬೂದಿ ರೋಗ ಬರ್ತೈತ್ರಿ. ಒಂಥರ ಏನೋ ಅಂತಾರಪ್ಪ, ಇಲ್ಲಿ ಐತಿ ನೋಡ್ರಿ, ಇದು ಒಂಥರ ರೋಗ. ಅಣಿಕಲ್ ಬಡೋದು ಹಿಂಗೆ ಆಗ್ಬಿಡುತ್ತೆ. ಚಿಕ್ಕಮಲ್ಲಿವಾಡ್ರಿ, ಕೆಲ್ಗೇರಿ, ಮುಗುದ ಮುಂಡಾಳಿ ಈ ಕಡೆ ಎಲ್ಲ ಭಾಳ ಐತ್ರಿ ಈಗ. ಓಕೆ ಸರ್. ದಾವಣಗೆರೆಯ ನಿಷ್ಠ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತೇನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೆಟ್ ಆಗ್ತೀವಿ. 100ಕ್ಕೆ 100 ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತೈತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಒಂದು ಸೆಟ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾರೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದ್ರೂ ಕೊಡ್ಬೋದು. ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತಲ್ಲ. ಅಲ್ಲ ಸರ್, ನೀವು ಮೊದಲಿಂದನೂ ಬೇಡಿಕೆ ಇತ್ತು ಸರ್, ಅಲ್ಪಸಂಖ್ಯಾತರು ಕೊಡಬೇಕು ಅಂತ. ಸರ್, ಇದು 4ನೇ ಸತಿ ನಾನು ಅರ್ಜಿ ಆಗ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆ ಊರಿಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನ ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅದು ನಮ್ಮ ಹೈಕಮಾಂಡು, ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ ತಗೋತೇವೆ. ಕೆಲಸ ಆಗಬೇಕು. ಒಂದೊಂದು ಮನೆ ಕನಿಷ್ಠ 8-10 ಸಲ ಪಾಂಪ್ಲೆಟ್ಸ್ ಕೊಡಬೇಕು. ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ನಾವು ಹೇಳಬೇಕು. ಗ್ಯಾರಂಟಿಗಳ ಪೊಳ್ಳತನದ ಬಗ್ಗೆ ಹೇಳಬೇಕು. ಇವತ್ತು ರಸ್ತೆ ಗುಂಡಿ ಬಿದ್ದಿರೋದು ತೋರಿಸ್ಬೇಕು. ST ನಿಗಮದ ಹಣವನ್ನ ಚುನಾವಣೆಗೋಸ್ಕರ ವರ್ಗಾವಣೆ ಮಾಡಿದ್ದನ್ನು ನೋಡ್ಬೇಕು, ಹೇಳ್ಬೇಕು. ಇವೆಲ್ಲ ಮಾಡಿದ್ರೆ ಅಂತ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ. ದಾವಣಗೆರೆ ತಕ್ಷಣ ಜಮ್ಮು ಕಾಶ್ಮೀರಕ್ಕೆ ಏನು ದೊಡ್ಡದಲ್ಲ. ಜಮ್ಮು ಕಾಶ್ಮೀರದಲ್ಲಿ NDA ಅಧಿಕಾರಕ್ಕೆ ಬಂದಿದೆ. ಕೇರಳದಲ್ಲಿ
ಎಲ್ಲಿ ನಮ್ಮ ಬಿಜೆಪಿ ಮತ್ತು ಸಂಘದ ಕಾರ್ಯಕರ್ತರು ಓಡಾಡಲಿಕ್ಕೆ ಕಷ್ಟ ಇತ್ತು ಅಂಥದ್ರಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಆಡಳಿತವನ್ನು ಮಾಡ್ತಿದ್ದೇವೆ. ಬಿಹಾರದಲ್ಲಿ ನಾವು ಸಾಧ್ಯನೇ ಇಲ್ಲ ಅಂತ ಒಂದು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಬಂಧುಗಳೇ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 28 ವರ್ಷದ ಬಳಿಕ ಮಹಾನಗರ ಪಾಲಿಕೆಯಲ್ಲಿ ಆಡಳಿತಕ್ಕೆ ಬಂದಿದ್ದೇವೆ ನಾವು. ಇವನ್ನೆಲ್ಲ ನೋಡಿದ್ರೆ ಇಡೀ ದೇಶ ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಬಿಜೆಪಿ ಎನ್ಡಿಎ ಪರವಾಗಿರ್ತಕ್ಕಂಥ ಅಲ್ಲಿ ಇಡೀ ದೇಶದಲ್ಲಿದೆ, ಅದು ದಕ್ಷಿಣದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿದೆ, ಒಳಗಿದೆ. ನಾವೆಲ್ಲರೂ ಸೇರಿ ಅದು ಹೊರಗೆ ತರಬೇಕು. ನಮ್ಮ ಅಭ್ಯರ್ಥಿ ಯುವಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ 15 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ಚುನಾವಣೆಯ ಮೂಲಕ ನಮ್ಮ ಕಾರ್ಯಕರ್ತರು ತೋರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಅನೇಕರು ಮಾತನಾಡಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.